ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 11. ಬೆಳಿಗ್ಗೆ ಇದ್ದಾಗ್ಲಿಂದನೂ ಮಳೆ ಬರ್ತಾನೆ ಇತ್ತು. ಇವಾಗ ನಿಲ್ಲತ್ತೆ ಅವಾಗ ನಿಲ್ಲತ್ತೆ ಅಂತ ಅಂದರೆ ನಿಲ್ಲೇ ಇಲ್ಲ. ಆಲ್ಮೋಸ್ಟ್ 3 to 4 hours ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು. ಆಲ್ಮೋಸ್ಟ್ ಎವ್ರಿ ಡೇ ಮಳೆ ಬರ್ತಾ ಇದೆ ಇಲ್ಲಿ ರಾಯಚೂರಲ್ಲಿ ನನಗೆ ಡೇ ಸ್ಟಾರ್ಟ್ ಆಗೋದೇ ನನ್ನ ಫ್ಯಾಮಿಲಿ ಜೊತೆಯಲ್ಲಿ. ಅವರಿಂದ ನೋಡಿ ಕಲಿಯೋದೇ ನನಗೆ ತುಂಬ ಇರುತ್ತೆ. ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ ರಾಯಚೂರಲ್ಲಿ ಹೋದಾಗ ಯಾರು ಏನು ಮಾಡ್ತಾ ಇರ್ತಾರೆ, ಬಿಹೇವಿಯರ್ ಹೇಗಿರುತ್ತೆ ಅಲ್ಲ. ಬಿಕಾಸ್ ಅದನ್ನೆಲ್ಲ ನಾನು ಕಲ್ತ್ಕೋಬೇಕಲ್ವಾ. ಸುಗಪ್ಪ ಅಂಕಲಿಗೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಇಲ್ಲೇ ಇದ್ದರು. ಅವ್ರದ್ದು ಮನೆ ಪ್ರಾಪರ್ಟೀಸ್ ಎಲ್ಲ ಬಂದ್ಬಿಟ್ಟು ಗಬ್ಬೂರಲ್ಲಿರೋದು. ಅವ್ರ ಫ್ಯಾಮಿಲಿ ಕೂಡ ಗಬ್ಬೂರಲ್ಲೇ ಇದ್ದಾರೆ. ಗಬ್ಬೂರು ಏನು ಅಂದರೆ ರಾಯಚೂರಲ್ಲೇ ಒಂದು ಹಳ್ಳಿಗಿಂತ ಸ್ವಲ್ಪ ದೊಡ್ಡೂರೇ ಅದು. ಚೆನ್ನಾಗಿದೆ ಊರು ಕೂಡ. ನಾನು ನೆಕ್ಸ್ಟ್ ಟೈಮ್ ಏನಾದ್ರು ಅಲ್ಲಿಗೆ ಹೋದಾಗ ನಾನು ಅದನ್ನು ವ್ಲಾಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈವನ್ ನಮ್ಮ ಮಾವ ಕೂಡ ಹುಟ್ಟಿ ಬೆಳೆದಿದ್ದು ಗಬ್ಬೂರಲ್ಲೇ. ಅಂದರೆ ನನ್ನ ಹಸ್ಬೆಂಡ್ನ ಅಪ್ಪ. ಇವರೆಲ್ಲ ಅವಾಗಿಂದನೂ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸು. ಸುಗಪ್ಪ ಅಂಕಲ್ ಲೈಫ್ ಸ್ಟೈಲ್ ಬಂದುಬಿಟ್ಟು ಎವ್ರಿ ಡೇ ಬೇಗ ಎದ್ದೇಳ್ತಾರೆ. ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಧ್ಯಾನ ಮಾಡ್ತಾರೆ. ಜಾಸ್ತಿ ಮೆಡಿಟೇಷನ್ ಮಾಡ್ತಾರೆ ನಾನು ನೋಡ್ದಂಗೆ ಸುಗಪ್ಪ ಅಂಕಲು. ಆಮೇಲೆ ಗಿಡಗಳಿಂದ ಎಲ್ಲ ಹೂವು ತೆಗಿತಾರೆ ದೇವ್ರಿಗೆ ಎಲ್ಲ ಇಡಲಿಕ್ಕೆ, ಆಮೇಲೆ ಅವರು ಪೂಜೆ ಮಾಡ್ಕೊಳ್ಲಿಕ್ಕೆ ಅಂತ. ಅವ್ರಿಗೆ ನೋಡಿ ಎಷ್ಟು ಎನರ್ಜಿ. ಅವ್ರಿಗೆ ಮೇಲಿಂದ ಹೂವು ಸಿಗ್ತಾ ಇಲ್ಲ ಅಂದ್ರೂ ಸ್ವಲ್ಪ ಮೇಲ್ ಮಾಡಿ ಕೈಯಿಂದ ತೆಗಿತಾ ಇದ್ರು. ಇನ್ನೊಂದು ಹೇಳೋಣ ಅಂದ್ಕೊಂಡೆ, ಅವ್ರ ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಒಂದೊಂದೇ ಹೂವು ಜೋಡಿಸ್ಕೊಂಡು ಬರ್ತಾರೆ. ಅದು ಗಂಟೆಗಟ್ಟಲೆ ಆದರೂ ಸರಿ ಡಿಸೈನ್ ಮಾಡ್ತಾರೆ. ಎವ್ರಿ ಡೇ ಒಂದೊಂದು ಡಿಸೈನ್ ಮಾಡ್ತಾರೆ ಗುರುಗಳ ಮುಂದೆ ಆಗಿರ್ಬೋದು ಅಥವಾ ಅಮ್ಮನವ್ರ ಮುಂದೆನೇ ಆಗಿರ್ಬೋದು. ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ಇದನ್ನು ಅಮ್ಮ ನನಗೆ ಫೋನಲ್ಲಿ ಹೇಳ್ತಾ ಇದ್ರು. ಈವನ್ ಅಪ್ಪ ಕೂಡ ಹೇಳಿದರು ಅವ್ರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾರೆ ಹೂವುಗಳಿಂದ ಎಲ್ಲ ಗುರುಗಳಿಗೆ ಮತ್ತು ದೇವರಿಗೆ ಅಂತ. ಲಾಸ್ಟ್ ಟೈಮ್ ಅಪ್ಪ ಅಮ್ಮ ಮನೆಗೆ ಬಂದಾಗ ಹೇಳಿದರು ಇದನ್ನು. ನಾನು ಅವ್ರು ಸುಮ್ಮನೆ ನಾರ್ಮಲಾಗಿ ಹೇಳ್ತಾ ಇದ್ದಾರೆ ಅಂದ್ಕೊಂಡೆ. ಬಟ್ ನಾನು ರಿಯಲಾಗಿ ನೋಡಿದಾಗ ಓ ಮೈ ಗಾಡ್, ನಮಗೂ ಇಲ್ಲ ಇಷ್ಟು ಪೇಷನ್ಸ್ ಲೆವೆಲ್. ಒಂದೊಂದೇ ಎಷ್ಟು ಚೆನ್ನಾಗಿ ಇಡ್ತಿದ್ದಾರೆ ನೋಡಿ. ಗೈಸ್, ನಾನು ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯೂಶ್ವಲಿ ಇನ್ಕ್ಲೂಡಿಂಗ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು, ನಾರ್ಮಲ್ ಥಿಂಕಿಂಗ್ ಇರುತ್ತೆ ಅಲ್ವಾ. ಯಾರ್ದೋ ಒಬ್ರದ್ದು ವ್ಲಾಗ್ ನೋಡ್ತಾ ಇರ್ತೀವಿ ಅಂದರೆ ಅವ್ರ ಲೈಫ್ ಸ್ಟೈಲ್ ಹಿಂಗೆ ಇರುತ್ತಾ, ಅಥವಾ ನಾವು ಆ್ಯಕ್ಟರ್ಸ್ದೇ ಆಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಹಿಂಗೆ ಇರುತ್ತೆ, ಇಷ್ಟೇ ಖುಷಿಯಾಗಿರ್ತಾರ ಅಂತ ನಾವು ಥಿಂಕ್ ಮಾಡ್ತಿರ್ತೀವಿ. ಅಥವಾ ದೇ ಸೋ ಬ್ಲೆಸ್ಡ್, ಇವಾಗಲೂ ಇಷ್ಟೇ ಖುಷಿಯಾಗಿರ್ತಾರೆ ಅನಿಸುತ್ತೆ. ಬಟ್ ರಿಯಾಲಿಟಿ ಅಂತ ಬಂದರೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು, ಯೂಟ್ಯೂಬಲ್ಲಿ ಹಾಕ್ಬೋದು, ಅಥವಾ ಫೇಸ್ಬುಕ್ಕಲ್ಲಿ ಎನಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಅವ್ರು ಏನೇ ಪೋಸ್ಟ್ ಮಾಡಿದ್ರು ಅದೇ ಅವ್ರ ಜೀವನ ಅಂತ ನಾವು ನಂಬ್ಕೊಂಡ್ಬಿಡ್ತೀವಿ. ಇನ್ಕ್ಲೂಡಿಂಗ್ ನನ್ನ ಲೈಫು ಕೂಡ ನೀವು ಅಂದ್ಕೊಬೋದು, ಇವ್ರ ಲೈಫ್ ಇಷ್ಟೇ ಬ್ಯೂಟಿಫುಲ್ಲಾಗಿ ಆರಾಮಾಗಿ ಬರೀ ಎಲ್ಲ ದೊಡ್ಡವ್ರ ಜೊತೆನೇ ಅಥವಾ ಖುಷಿಯಾಗೇ ಇರ್ತೀಯಾ ಅಂತ. ಬಟ್ ನೋ ಗೈಸ್, ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಎಲ್ಲರಿಗೂ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರುತ್ತೆ. ಅವಾಗ ಬೇಜಾರಾಗುತ್ತೆ, ಅಳು ಬರುತ್ತೆ, ಖುಷಿ ಆಗುತ್ತೆ. ಅದನ್ನೆಲ್ಲ ನಾವು ತೋರಿಸ್ಕೋತಾ ಇರಲ್ಲ. ಓನ್ಲಿ ಖುಷಿ ಪಾರ್ಟ್ನೇ ನಾವು ಆಚೆಗಡೆ ಹಾಕ್ಲಿಕ್ಕೆ ಇಷ್ಟಪಡ್ತೀವಿ. ಅಥವಾ ಒಂದು ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಓನ್ಲಿ ಖುಷಿಯಾಗಿರೋದನ್ನೇ ನಾವು ಅಪ್ಡೇಟ್ ಮಾಡ್ತೀವಿ. 95% to 96% ಇಡೀ ವರ್ಡಲ್ಲಿ ನೆಗೆಟಿವ್ ಹಾಕ್ಲಿಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಆಲ್ರೆಡಿ ಅವ್ರವ್ರ ಲೈಫಲ್ಲಿ ತುಂಬ ನೆಗೆಟಿವ್ ಅನುಭವಿಸ್ತಾ ಇರ್ತಾರೆ. ಅದರಲ್ಲಿ ಮತ್ತೆ ಅವ್ರ ಲೈಫ್ದು ನೆಗೆಟಿವ್ ಹಾಕ್ಲಿಕ್ಕೆ ಯಾರೂ ಇಷ್ಟಪಡಲ್ಲ. ಆದರೆ ನನ್ನ ಲೈಫಲ್ಲಿ ಸ್ವಲ್ಪ ಕಮ್ಮಿನೇ ಇರ್ಬೋದು, ಸ್ವಲ್ಪ ಜಾಸ್ತಿನೇ ಖುಷಿಯಾಗಿರ್ಬೋದು. ಬಟ್ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ರೀತಿ ಬೇಜಾರಾಗ್ತಾ ಇರುತ್ತೆ ಅಥವಾ ಅಳು ಬರ್ತಾ ಇರುತ್ತೆ, ಹುಷಾರು ತಪ್ಪಿರ್ತೀವಿ. ಅದೆಲ್ಲ ನಡೀತಾನೆ ಇರುತ್ತೆ ಗೈಸ್. ನಾವು ಕೂಡ ಹ್ಯೂಮನ್ಸ್ ಅಲ್ವಾ, ಎಲ್ಲರ ಲೈಫು ಹಾಗೆ. ಇದು ನಾನು ಯಾರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೋ ಒಬ್ರು ಖುಷಿಯಾಗಿರೋದು ನೋಡು ಅಥವಾ ಏನೋ ಒಂದು ಪಾಸಿಟಿವ್ ಸೈಡ್ ನೋಡಿಬಿಟ್ಟು ನಾವು ಹಿಂಗೆ ಇಲ್ಲಲ್ಲಪ್ಪ ಅಂತ ಅಂದ್ಕೊಳ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಗಪ್ಪ ಅಂಕಲ್ ಆಲ್ಮೋಸ್ಟ್ ಹೂವನ್ನೆಲ್ಲ ಅರೇಂಜ್ ಮಾಡಿದ್ರು. ಅಷ್ಟೊತ್ತಿಗೆ ತಿಂಡಿಗೆ ಬನ್ನಿ ಅಂತ ಕರೀತಾ ಇದ್ದೆ. ಅವ್ರು ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂದರು. ಅವ್ರದ್ದು ಪೂಜೆ ಆದಮೇಲೆ ತಿಂಡಿಗೆ ಬಂದರು. ನೋಡಿ, ಎಲ್ಲ ಕಡೆನೂ ಏನಾದರೂ ಒಂದು ಹುಡುಕ್ತಾನೆ ಇರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ಎಲ್ಲೂ ಸುಮ್ಮನೆ ಕುತ್ಕೊಳೋದೇ ಇಲ್ಲ. ಪೂಜೆ ಎಲ್ಲ ಆದಮೇಲೆ ತಿಂಡಿ ಕೂತ್ಕೊಂಡ್ರು. ನಾವೆಲ್ಲ ಮೇಲೆ ಕೂತ್ಕೋತೀವಲ್ಲ ಯೂಶಲಿ ಡೈನಿಂಗ್ ಟೇಬಲ್ ಅಥವಾ ಸೋಫಾದಲ್ಲಿ. ಇವ್ರು ನೋಡಿ ಕೆಳಗಡೆನೇ ಕೂತ್ಕೊಂಡು ಅದು ಕೈಯಲ್ಲೇ ಊಟ ಮಾಡ್ತಾ ಇದ್ದಾರೆ. ಮೇ ಬಿ ಅದಕ್ಕೆ ಅನಿಸುತ್ತೆ ಅವ್ರು ಇಷ್ಟು ಹೆಲ್ತಿಯಾಗಿರೋದು. ನನ್ನ ಹಸ್ಬೆಂಡ್ ಎಲೆ ಅಡಿಕೆ ಹಾಕೋತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.